ಇದ್ದೇ ನಮಗೆ ಸರಿಯಾದ ಚಾನ್ಸು. ಅವಳನ್ನ ಆಟ ಆಡ್ಸೋದಕ್ಕೆ ನಮ್ಗೆ ದಾರಿ ಮಾಡ್ಕೊಟ್ಟಿದ್ದಾಳೆ. ಇದನ್ನ ಮಾತ್ರ ಬಿಡಬಾರ್ದು. ಬಿಡೋದಾ? ನೋವೇ, ಚಾನ್ಸ ಇಲ್ಲ. ಈ ಸಲ ನಾವು ಆಡ್ಸೋ ಆಟಕ್ಕೆ ಅವಳ ಜೀವನ ಪೂರ್ತಿ ಮರಿಬಾರ್ದು, ಹಾಗಿರ್ಬೇಕು. ಹೌದತೆ, ಎಷ್ಟು ದಿನ ಆಗಿದ್ದೆ ಒಂದ್ ಲೆಕ್ಕ, ಇನ್ ಮುಂದಾಗೋದೆ ಇನ್ನೊಂದ್ ಲೆಕ್ಕ. ಏನಮ್ಮ ನೀನು ಸತ್ತಿನ ಡೈಲಾಗ್ ಎಲ್ಲ ಹೊಡಿಯಕ್ ಶುರು ಮಾಡ್ಬಿಟ್ಟಿದ್ಯಾ? ಮತ್ತೆ ಯಾರು ಅನ್ಕೊಂಡಿದ್ದೀರಾ? ಸತ್ಯನ ಅಮ್ಮ ತಾನೇ. ಇಬ್ರು ಇಷ್ಟೊಂದು ನಗ್ತಾ ಇದ್ದೀರಾ, ಏನ್ ಸಮಾಚಾರ? ನಮಗೂ ಹೇಳಿ, ನಾವು ನಗ್ತೀವಿ. ನಿಮ್ಗೆ ಹೇಳ್ದೆ ಇನ್ಯಾರಿಗೆ ಹೇಳೋದೊಳಿ ಅಂದ್ರೆ. ಅದಕ್ಕೂ ಮೊದಲು ಕಾಫಿ ಟೀ ಏನಾರು ಮಾಡ್ಕೊಂಡು ಬರ್ಲಾ? ಏನು ಬೇಡ ಅತ್ತೆ, ನೀವು ಯಾಕೆ ಸುಮ್ಮನೆ ಶ್ರಮ ತಗೋತೀರಾ? ಅದೇನೋ ಹೇಳ್ತೀನಿ ಅಂದ್ರಲ್ಲ, ಏನು ಬೇಗ ಹೇಳಿ. ನೋಡಿದ್ರ ಅತ್ತೆ ಬಾಲನ್ ಕುತೂಹಲನ? ಬಾಲ, ರುಕು, ನಿಮ್ಮಿಬ್ರಿಗೂ ಒಂದು ಒಳ್ಳೆ ಸುದ್ದಿ ಇದೆ, ಹಾಗೆ ಒಳ್ಳೆ ಅವಕಾಶನೂ ಇದೆ. ಅಮ್ಮ, ಅರ್ಥ ಆಗ್ತಿಲ್ಲ. ಬಾಲನ್ ಪಡ್ಕೊಳಕ್ಕೆ ದಿವ್ಯ ಏನ್ ಮಾಡಿದಳು ಗೊತ್ತೇನೆ? ಬಾಲ, ಇನ್ ಮುಂದೆ ನೀನ್ ನನ್ನ ವಶ. ಆ ರುಕ್ಕು ನಿನ್ ಮನ್ಸಿಂದ ಎಕ್ಸಿಟ್, ಈ ದಿವ್ಯಾ ನಿನ್ ಮನ್ಸಿಗೆ ಎಂಟ್ರಿ. ಅವಳು ಮಾಡೋ ಅವಾಂತರ ಒಂದಲ್ಲ ಎರಡಲ್ಲ. ಈಗ ನೋಡಿ, ನಿಮ್ಮ ಮೇಲೆ ನಿಂಬೆ ಹಣ್ಣಿನ ಪ್ರಯೋಗ ಮಾಡಕ್ ಹೊರಟಿದ್ದಾಳೆ. ಅಲ್ಲ ಅತ್ತೆ, ಹೀಗೆ ವಶೀಕರಣ ಎಲ್ಲ ಮಾಡಿ ಪ್ರೀತಿ ಮಾಡೋದಾಗಿದ್ರೆ ಎಲ್ಲರೂ ಅದೇ ದಾರಿನೇ ಹಿಡಿದಿರೋರು. ಈಗ ಇದನ್ನೆಲ್ಲ ಅವಳಿಗೆ ತಿಳಿಸಿ ಹೇಳೋರು ಯಾರು ಹೇಳಿ? ಅವಳ ತಲೆಯಲ್ಲಿರೋದು ಬುದ್ಧಿ ಎಲ್ಲ ಲದ್ದಿ ಅಂತ ಮತ್ತೊಂದ್ಸಲ ಸಾಬೀತು ಮಾಡಿದ್ವಿ. ರುಕು, ನೀನ್ಯಾಕೆ ಸಪ್ಪಗಿದೀಯಾ? ಅಯ್ಯೋ, ಈ ಮಂತ್ರ ಗಿಂತ್ರ ಎಲ್ಲ ಪ್ರಯೋಗ ಆಗಲ್ಲ. ಅದೆಲ್ಲ ಮೂಢನಂಬಿಕೆ, ಚಿಂತೆ ಬಿಟ್ಬಿಡು. ಆಗಲ್ಲ ಅಮ್ಮ, ಅವಳು ಇಷ್ಟೊಂದು ಮುಂದುವರೆದಿದ್ದಾಳೆ ಅಂದರೆ ನನ್ನಿಂದ ಮಾವನ ಕಿತ್ಕೊಳಕ್ಕೆ ನೋಡ್ತಾ ಇದ್ದಾಳೆ ಅಂತ ಆಯಿತು. ಅಯ್ಯಯ್ಯಯ್ಯಯ್ಯ, ಅದಕ್ಕೆ ಯಾಕೆ ಮುಖನ ನಿಂಬೆ ಹಣ್ಣು ಥರ ಎಷ್ಟು ಚಿಕ್ಕದು ಮಾಡ್ಕೊಂಡಿದ್ಯಾ? ಅದಕ್ಕೆ ಪರಿಹಾರವಾಗಿ ನಾನು ಜಾನಕಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಅದೇನಂತ ಕೇಳಿಸ್ಕೊಂಡ್ರೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಅಜ್ಜಿ, ಸಖತ್ ಪ್ಲಾನ್ ಇದು. ಬಾಲ, ನೀನೇನು ಹೇಳ್ತೀಯಾ? ನಿನಗೆ ಓಕೆನಾ ಇದು? ನಾನೇನು ಹೇಳಬೇಕು ಅತ್ತೆ, ನೀವೆಲ್ಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ನೀವು ಹೇಗೆ ಹೇಳ್ತೀರೋ ಹಾಗೆ. ಇದೊಂಥರ ಮಾಡಿದ್ದುಣ್ಣೋ ಮಹಾರಾಯ ಅಂದಂಗೆ ಆಯ್ತು. ಮಾವ ಬರೀ ಆಕ್ಟ್ ಮಾಡೋಕಷ್ಟೇ ಅಜ್ಜಿ ಹೇಳಿರೋದು, ನೆನ್ಪಿರ್ಲಿ. ಅಯ್ಯೋ ಗೊತ್ತು ರುಕ್ಕು, ನೀನು ಟೆನ್ಷನ್ ತಗೋಬೇಡ. ನಿನ್ನನ್ನ ನಂಬೋದು ಕಷ್ಟ. ಅವತ್ತು ಪಕ್ಕದಲ್ಲೇ ಮಲಗಿದ್ಲು ಅಂತ ಹೇಳ್ತಿದ್ದೆ. ಈ ಚೋಟ್ ಮೆಣಸಿನ್ಕಾಯಿ ಪಾಲನ್ ಯಾಕೆ ಸುಮ್ಮನೆ ಗೋಳಿಕೊತೀಯ? ಪಕ್ಕದಲ್ಲಿ ಮಲಗಿದ್ಲು. ಬಾಲ ಏನಾದರೂ ಅವಳ ಕಡೆ ತಿರುಗಿ ನೋಡುತ್ತಾ? ಸುಮ್ಮನೆ ಬಾಲ ಎಂತ ಅವನು ಅಂತ ನಿನಗಿಂತ ಮುಂಚಿತವಾಗಿ ನಮಗೆ ಗೊತ್ತು. ಈ ಜನಕ್ಕೆ ಏನ್ರಿ ಮಾತಾಡ್ತಾ ಇದ್ದೀರಾ? ಕೇಸ್ ಮುಚ್ಚಿ ಹಾಕೋದಕ್ಕೆ ನೀವು ನನ್ನ ಇಲ್ಲಿ ಕರ್ಕೊಂಬಂದ್ರ? ನೀವೆಲ್ಲ ಮನುಷ್ಯರ ನೀವು? ಅಲ್ಲ ಸರ್, ಮಣ್ಣು ತಿನ್ನೋ ಕೆಲಸ ಮಾಡಿರೋ ಮಗನ ಪರ ವಹಿಸ್ಕೊಂಡು ನೀವು ಮಾತಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವ ನಿಮಗೆ? ನಿಮಗಾದರೂ ನಿಮ್ಮ ಮಗ ಮಾಡಿದ ಕೆಲಸಕ್ಕೆ ಪಶ್ಚಾತ್ತಾಪ ಇರುತ್ತೆ ಅಂದ್ಕೊಂಡಿದ್ದೆ. ಅಲ್ಲಿಗೆ ನಿಮಗೂ ನಿಮ್ಮ ಮಗನಿಗೂ ಒಂದೇ ಮನಸ್ಥಿತಿ ಅಂತ ಆಯ್ತಲ್ವಾ? ಅಷ್ಟಿಲ್ಲದೆ ಹೇಳ್ತಾರ ಮಕ್ಕಳು ಹೆತ್ತವರ ಪ್ರತಿರೂಪ ಅಂತ. ತಂದೆನೇ ಹೀಗಿದ್ದ ಮೇಲೆ ಇನ್ನು ಮಗನೇನು ಕೇಳೋದು?
ಸೀತಮ್ಮ ಏನು ಹೀಗೆ ಮಾತಾಡ್ತಿದ್ದೀರಾ? ಅಲ್ಲ, ನೀವು ಅವ್ನು ಮಾಡಿರೋ ತಪ್ಪನ್ನ ನಾನೇ ಹೇಳಿ ಮಾಡಿಸಿದೆ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ, ಇದು ಸರಿ ಇಲ್ಲ. ಏನ್ರಿ ಸರಿ ಇರಲ್ಲ? ಮನೆ ಹಾಳು ಕೆಲಸ ಮಾಡೋನು ಒಬ್ನು, ಅದನ್ನ ಸಮರ್ಥಿಸಿ ಕೇಸ್ ಮುಚ್ಚಾಕಕ್ ನೋಡೋನು ಇನ್ನೊಬ್ನು. ನಿಮ್ ಹತ್ರ ಇನ್ ಹೇಗ್ ಮಾತಾಡಕ್ಕಾಗತ್ತೆ? ಇವ್ರಿಗೆ ದಯ ದಾಕ್ಷಿಣ್ಯ ಅನ್ನೋದೇ ಇಲ್ಲ. ಸ್ವಾರ್ಥಿಗಳು ಇವರು. ಕಂಡವ್ರ ಮಕ್ಕಳು ಸತ್ರು ಪರವಾಗಿಲ್ಲ, ತಮ್ಮ ಮಕ್ಕಳು ಸುಖವಾಗಿರ್ಬೇಕು ಅಂತ ಬಯಸ್ತಾರೆ. ಏನ್ ಮಾಡೋದು ಮುನಿಸ್ವಾಮಿ ಅವರೇ? ನೋಡ್ತಿದ್ದೀರಲ್ಲ ಇವ್ರ ಮನಸ್ಥಿತಿ ಹೇಗಿದೆ ಅಂತ. ಇವ್ರ ಮನಸ್ಥಿತಿ ಹೀಗಿರೋದ್ರಿಂದನೇ ಇವ್ರ ಮಕ್ಕಳು ಆ ಥರ ಆಡೋದು. ನಮ್ಮಪ್ಪ ನಾವೆಂಥ ಕೆಟ್ಟ ಕೆಲಸ ಮಾಡಿದ್ರು ನಮ್ಮನ್ನ ಬಿಡಿಸ್ಕೊಂಬರ್ತಾರೆ ಅನ್ನೋ ಧೈರ್ಯ ಅವ್ರಿಗೆ. ಇವ್ರು ನೋಡಿ ಹೇಗೆ ಮಾತಾಡ್ತಾರೆ. ಅವತ್ತು ನನ್ನ ಮಗಳ ಸ್ಥಿತಿ ನೋಡಿದಾಗ ನನಗಂತೂ ಕರಳು ಕಿತ್ತು ಬರೋ ಹಾಗಾಯ್ತು. ಆ ಕಷ್ಟ ಇವ್ರಿಗೆಲ್ಲ ಅರ್ಥ ಆಗುತ್ತೆ. ಇವ್ರು ನೋಡಿ ಎಷ್ಟು ಸುಲಭದಲ್ಲಿ ಹೇಗೆ ಮಾತಾಡ್ತಾರೆ. ಎಲ್ಲದಕ್ಕೂ ಮುಖ್ಯ ಕಾರಣ ಹಣಬಲ. ಹಣ ಇದೆಯಲ್ಲ ಅನ್ನೋ ದುರಹಂಕಾರ. ನಮ್ಮ ಯಜಮಾನರ ಸ್ನೇಹಿತರಿಂದ ಇಂಥದನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ತುಂಬ ಥ್ಯಾಂಕ್ಸ್ ಸೀತಮ್ಮನವರೇ. ನೆಂಟರು ಅಂತ ಕೂಡ ನೋಡ್ತೀರಾ, ನ್ಯಾಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನ್ಯಾಯ ಎಲ್ಲದಕ್ಕಿಂತ ದೊಡ್ಡದು ಮುನಿಸ್ವಾಮಿ ಅವರೇ. ನೀವೇನು ಯೋಚನೆ ಮಾಡಬೇಡಿ. ನಿಮಗಾಗಿರೋ ಅನ್ಯಾಯಕ್ಕೆ ನನ್ನ ಸೊಸೆ ನ್ಯಾಯ ಕೊಡಿಸ್ತಾಳೆ. ಅವಳೇನು ಕೊಡಿಸೋದು? ನಾನೇ ಕೊಡೋದಕ್ಕೆ ಬಂದಿದ್ದೀನಲ್ಲ. ಈಗ ನೀವು ಹೇಳ್ತಿದ್ದೀರಲ್ಲ, ನ್ಯಾಯ ನೀತಿ ಧರ್ಮ ಅದು ಯಾವುದು ಕೆಲಸಕ್ಕೆ ಬರಲ್ಲ. ಈಗ ನನಗೆ ಅದು ಮುಖ್ಯನೂ ಅಲ್ಲ. ತಗೋ, ಇದರಲ್ಲಿ 10 ಕೋಟಿ ಬರ್ದಿದೆ. ಎಷ್ಟು ಹೇಳು? 10 ಕೋಟಿ. ನೀನು ಇಡೀ ಜೀವನ ಸಂಪಾದನೆ ಮಾಡಿದ್ರು 1 ಕೋಟಿ ಸಂಪಾದನೆ ಮಾಡೋಕ್ಕಾಗಲ್ಲ. ಆದರೆ ಇದರೊಳಗಡೆ 10 ಕೋಟಿ ಇದೆ. ನನ್ನ ಮಗ ನಿನ್ನ ಮಗಳನ್ನು ಮುಟ್ಟಿದೆ. ತಗೋ. ಆ ಮಂತ್ರವಾದಿ ಹೇಳಿದ ಕೆಲಸದಲ್ಲಿ ಒಂದು ಮಾಡಿದ್ದಾಯ್ತು, ಇನ್ನೊಂದು ಬಾಕಿ ಇದೆ. ಅದೊಂದು ಮಾಡಿಬಿಟ್ರೆ ಬಾಲನ್ ಜೊತೆ ಆರಾಮಾಗಿರ್ಬೋದು. ಆಮೇಲೆ ಬಾಲ ಸಂಪೂರ್ಣವಾಗಿ ನನ್ನವನಾಗ್ತಾನೆ. ಆ ರುಕ್ಕು ಬಾಲನ್ ಲೈಫಿಂದ ಎಕ್ಸಿಟ್, ನಾನು ಬಾಲನ್ ಲೈಫ್ಗೆ ಎಂಟ್ರಿ. ವಾವ್, ಅಂತೂ ಇಂತೂ ನನ್ನ ಕನಸು ನನ್ಸಾಗೋ ಟೈಮ್ ಬಂತು. ಇವ್ರಿಗೆ ಒಳ್ಳೆ ಮಾತಲ್ಲಿ ಬುದ್ಧಿ ಹೇಳಿದ್ರೆ ಅರ್ಥ ಆಗಲ್ಲ. ಅವ್ರ ದಾರಿಲೇ ಹೋಗಿ ಬುದ್ಧಿ ಹೇಳಬೇಕು. ಇನ್ನು ಸ್ವಲ್ಪ ದಿನ ಅಷ್ಟೇ, ಬಾಲ ಮತ್ತೆ ನನ್ನ ಹತ್ರ ಬರ್ತಾನೆ. ದಿವ್ಯಾ, ನೀನಿಲ್ದೆ ನನ್ಗೆ ಲೈಫೇ ಇಲ್ಲ ಅಂತಾನೆ. ಸಾರಿ ದಿವ್ಯಾ, ನಿನ್ನನ್ನು ಎಷ್ಟೊಂದು ನೋಯಿಸ್ಬಿಟ್ಟೆ ಅಲ್ವಾ. ನೀನಾಗಿ ನೀನೇ ನನ್ನ ಹತ್ರ ಬಂದರೂ ನಾನು ಅರ್ಥ ಮಾಡ್ಕೊಳ್ದೆ ನಿನ್ನನ್ನು ದೂರ ಮಾಡ್ಕೊಂಬಿಟ್ಟೆ. ನಮ್ಮ ಕೆಟ್ಟ ಕೋಪ ಈಗೋ ಕಾರಣಕ್ಕೆ ಎಷ್ಟೋ ಸಂತೋಷದ ಸಂದರ್ಭಗಳನ್ನ ದಿನಗಳನ್ನ ಕಳ್ಕೊಂಬಿಟ್ಟಿದ್ದೀವಿ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಬಾಲ? ಈಗಲೂ ಕಾಲ ಮಿಂಚಿಲ್ಲ. ಈಗಲೂ ನಮಗೆ ಬೇಕಾದಷ್ಟು ಟೈಮ್ ಇದೆ. ಹಳೆದನ್ನೆಲ್ಲ ಮರೆತು
ಖುಷಿಯಾಗಿರೋಣ. ಹ್ಞೂ ಬೇಬ್, ನಾವಿಬ್ರು ಹೀಗೆ ಒಂದು ಕ್ಷಣನೂ ಒಬ್ರನ್ನೊಬ್ರು ಬಿಟ್ಟಿರ್ಬಾರ್ದು, ಸಾಯೋವರೆಗೂ. ಜೀವನ ಕಟ್ಕೊಳ್ಳೋ ಟೈಮಲ್ಲಿ ಸಾಯೋದ್ರ ಬಗ್ಗೆ ಮಾತಾಡಬೇಡ. ಬಿಡ್ತು ಅನ್ನೋ. ಬಿಡ್ತು ಓಕೆನಾ? ಬಾಲ, ಇನ್ಯಾವತ್ತೂ ನೀನು ನನ್ನ ಬಿಟ್ಟು ಹೋಗಲ್ಲ ತಾನೆ? ಅವ್ರ ರುಕ್ಕು ಹೆಸರು ಹೇಳಲ್ಲ ತಾನೆ? ಖಂಡಿತ ಇಲ್ಲ. ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ. ದಿವ್ಯಾ, ಫೋನ್ ಬರ್ತಾ ಇದೆ. ಫೋನ್? ಕನ್ಸಿಂದ ಆಚೆ ಬಾ. ಹಾಳಾದವರು ಬಾಲನ್ ಜೊತೆ ಕನ್ಸಲ್ಲಾದ್ರೂ ನೆಮ್ಮದಿಯಾಗಿರೋಣ ಅಂದ್ರೆ ಅದಕ್ಕೂ ಬಿಡಲ್ಲ. ಅಂತೂ ಬಾಲ ನನಗೆ ಹತ್ರ ಆಗೋ ದಿನಗಳು ಬಂತಲ್ಲ, ಅಷ್ಟು ಸಾಕು. ಏನ್ರಿ ಮಾಡೋದಕ್ಕೆ ಹೊರಟಿದ್ದೀರಾ? ಯಾಕೆ ಕಾಣಿಸ್ತಿಲ್ವಾ? ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ಅವ್ರಿಗೆ ದುಡ್ಡು ಕೊಡ್ತಾ ಇದ್ವಿ, ಸಿಂಪಲ್. ನನಗೆ ಗೊತ್ತಿತ್ತು ಈ ಮನೆ ನನ್ನ ಕೈ ಬಿಡಲ್ಲ ಅಂತ. ಕೊನೆಗೂ ಅರ್ಥ ಮಾಡಿಕೊಂಡ್ರು. ಥ್ಯಾಂಕ್ ಯು. ಏನಮ್ಮ, ಏನು ಮಾಡಕ್ಕೆ ಹೊರಟಿದ್ದೀರಾ? ಅತ್ತೆ, ಚೆಕ್ ಯಾಕೆ ತಗೊಂಡ್ರಿ? ವಾಪಸ್ ಕೊಡಿ ಅವ್ರಿಗೆ. ಇವ್ರು ಇದೇ ಥರ ಉಷಂಗೂ ಆಮಿಷ ತೋರಿಸ್ತಾರೆ ಅನ್ನೋ ಅನುಮಾನ ಬಂದೆ ನಾನು ಉಷಾನ ನಮ್ಮನೆಗೆ ಕರ್ಕೊಂಡು ಬಂದಿದ್ದು. ಈಗ ನೋಡಿದ್ರೆ ಇವ್ರು ನಮ್ಮನೆಗೂ ಬಂದಿದ್ದಾರೆ. ನಾವ್ ಇಂಥವ್ರನ್ನ ಸಪೋರ್ಟ್ ಮಾಡಬಾರ್ದು ಅತ್ತೆ. ಸೀತಮ್ಮನವರೇ, ನೀವು ಇವ್ರ ಪರವಾಗಿ ನಿಲ್ತಾ ಇದ್ದೀರಾ? ನನಗೆ ದುಡ್ಡಿನ ಆಸೆ ಇಲ್ಲ, ನನಗೆ ನ್ಯಾಯ ಬೇಕು ಅಷ್ಟೇ. ಹೌದು ಅತ್ತೆ, ಇಂಥವ್ರ ದುಡ್ಡಿಂದ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ಅಂದ್ಕೊಂಡಿದ್ದಾರೆ. ದಯವಿಟ್ಟು ನೀವು ಅದನ್ನ ವಾಪಸ್ ಕೊಟ್ಬಿಡಿ. ತಗೊಳ್ರಿ ನನ್ನ ಚಕ್ತ. ನನಗೆ ಅವಮಾನ ಮಾಡಿಸ್ತಿದ್ದೀರಾ? ಮುಚ್ಚ್ರಿ ಸಾಕು. ಏನೋ ಹಳೆ ಪರಿಚಯ ಅಂತ ಇಲ್ಲಿವರೆಗೂ ತಡ್ಕೊಂಡಿದ್ದೆ, ಆದರೆ ನೀವು ಈ ಮಟ್ಟಕ್ಕೆ ಇಳಿತೀರಿ ಅಂತ ನಾನು ಅನ್ಕೊಂಡಿರಲಿಲ್ಲ.
ಮೂರು ಬಿಟ್ಟವ್ರ ಹತ್ರ ನಾನು ಹೀಗೆ ನಡ್ಕೊಳ್ಳೋದು. ತುಂಬ ಅತಿಯಾಗಿ ಆಡ್ತಾ ಇದ್ದೀರಾ. ಇದು ಒಳ್ಳೇದಲ್ಲ. ಇದೇ ಮಾತನ್ನ ನಿಮಗೆ ನೀವೇ ಹೇಳ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಕಡೆ ಪಕ್ಷ ಈಗಲಾದ್ರೂ ಬುದ್ಧಿ ಬಂದಿರೋದೋ ಏನೋ. ಎಲ್ಲರೂ ಸರಿಯಾಗಿ ಅನುಭವಿಸ್ತೀರಾ. ರೀ, ನಾವು ಅನುಭವಿಸೋದಿರ್ಲಿ, ಮೊದಲು ಇಲ್ಲಿಂದ ಹೊರಡ್ರಿ. ನಿಮ್ಮಂಥವ್ರು ನಮ್ಮನೆ ಹೊಸಲು ತುಳಿದ್ರೆ ನಮಗೆ ಅವಮಾನ. ಹೊರಡ್ರಿ ಇಲ್ಲಿಂದ. ಹೇಳಿದ್ ಕೇಳಿಸ್ಲಿಲ್ವಾ? ಇನ್ನೂ ಇಲ್ಲೇ ನಿಂತಿದ್ರೆ ವಿಕ್ಟಿಮ್ ಕಡೆಯವ್ರನ್ನ ಹೆದರಿಸಿದಕ್ಕೆ ಮತ್ತೊಂದು ಸೆಕ್ಷನ್ ಹಾಕ್ಬೇಕಾಗತ್ತೆ. ಬನ್ನಿ ಸರ್, ಹೋಗೋಣ. ಇವ್ರ ಜೊತೆ ಯಾಕೆ ಮಾತು? ಬನ್ನಿ. ಥ್ಯಾಂಕ್ಸ್ ಅತ್ತೆ. ನೀವು ಚೆಕ್ ತೊಗೊಂಡಿದ್ದು ನೋಡಿ ಒಂದು ಕ್ಷಣ ಗಾಬರಿ ಆಗೋಗಿತ್ತು ನನಗೆ. ಗಾಬರಿ ಯಾಕೆ ಹುಡುಗಿ? ನಾನು ನಿನ್ನ ಅತ್ತೆ. ನ್ಯಾಯ ನೀತಿನ ಯಾವತ್ತೂ ಬಿಟ್ಕೊಡಲ್ಲ. ಎಷ್ಟು ಧೈರ್ಯ ಇದ್ರೆ ದುಡ್ಡು ಕೊಟ್ಟು ಕೇಸ್ ಮುಚ್ಚಾಕಕ್ಕೆ ಹೇಳ್ತಾರೆ. ಮೇಡಮ್, ನೀವು ಅತ್ತೆ ಸೊಸೆ ಇಬ್ಬರು ನನ್ನ ಪರವಾಗಿರೋದು ನೋಡಿ ನನಗೆ ಆನೆ ಬಲ ಬಂದಾಗಿದೆ. ತುಂಬ ಧನ್ಯವಾದಗಳು. ನಿಮ್ಮ ಒಳ್ಳೆತನ ನಿಮಗೆ ಕೈ ಬಿಡಲ್ಲ. ಯೋಚನೆ ಮಾಡಬೇಡಿ ಮುನಿಸ್ವಾಮಿ ಅವರೇ. ಸತ್ಯ, ಇಷ್ಟೆಲ್ಲ ಆದಮೇಲೆ ಅವನನ್ನು ಮಾತ್ರ ಸುಮ್ಮನೆ ಬಿಡಬೇಡ. ನರಕ ನರಕ ಅನುಭವಿಸ್ಬೇಕು ಅವನು. ಅದನ್ನ ನೋಡಿ ಅವ್ರ ತಂದೆ ನರಳಬೇಕು. ಎಲ್ರಿಗೂ ಇದೊಂದು ಪಾಠ ಆಗಬೇಕು. ಮಕ್ಕಳನ್ನ ಬರೀ ಹುಟ್ಟಿಸಿದ್ರೆ ಸಾಲದು, ಅವರನ್ನ ಪ್ರಾಮಾಣಿಕರಾಗಿ ಸಭ್ಯರಾಗಿ ಬೆಳೆಸೋದು ಅಷ್ಟೇ ಮುಖ್ಯ ಅಂತ ಎಲ್ರಿಗೂ ಗೊತ್ತಾಗಬೇಕು. ಸೀತಮ್ಮ ಅವರೇ, ನಿಮ್ಮ ಮೇಲಿದ್ದ ಗೌರವ ಇನ್ನಷ್ಟು ಹೆಚ್ಚಾಯಿತು. ಅವರೇ ನನ್ನ ರೋಲ್ ಮಾಡೆಲ್ ಮುನ್ಸ್ವಾಮಿ ಸರ್. ಎಲ್ಲಿ ಪ್ರೀತಿಯಿಂದ ಇರಬೇಕು, ಎಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು ಅಂತ ನಾನು ಅವ್ರನ್ನ ನೋಡೇ ಕಲ್ತಿರೋದು. ನೀವಿಬ್ರು ಸದಾಕಾಲ ಹೀಗೆ ಇರಬೇಕು. ನಾನು ಬರ್ತೀನಿ. ಸಮಾಧಾನ ಮಾಡ್ಕೊಳ್ಳಿ ಸರ್. ಹೇಗೆ ರೀ ಸಮಾಧಾನ ಮಾಡ್ಕೊಳ್ಳೋದು? ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನಾನು ಮಾಡಿರೋ ಉಪಕಾರನೆಲ್ಲ ಮರೆತು ಆ ಮನೆಯವ್ರಿಗೆ ಹೇಗೆ ಮಾತಾಡಿದ್ರು ನೋಡಿದ್ರ ನೀವು? ಹೇಗೆ ಮಾತಾಡಿದ್ರು ನೋಡಿದ್ರಲ್ಲ ನೀವು? ಅವ್ರ ಮನೆ ಸೊಸೆ ನನ್ನ ಮಗನಿವತ್ತು ಜೈಲಲ್ಲಿ ಕೂಡ ಹಾಕಿದ್ದಾಳೆ. ಹೇಗೆ ಸಹಿಸ್ಕೊಳ್ಳೋಕೆ ಸಾಧ್ಯ? ನಾವು ಫೈಟ್ ಮಾಡೋಣ ಸರ್. ಹರ್ಷಿತ್ಗೆ ಏನೂ ಆಗಲ್ಲ. ಇದು ನನ್ನ ಪ್ರಾಮಿಸ್. ನಿಮ್ಮ ಪ್ರಾಮಿಸ್ಗೆ ಬೆಂಕಿ ಬಿತ್ತು. ನನ್ನ ಹೊಟ್ಟೆಯಲ್ಲಿ ಆ ಕೋಟೆ ಮನೆ ಬಗ್ಗೆ ದ್ವೇಷ ಅನ್ನೋದು ಬೆಂಕಿ ಹತ್ಕೊಂಡು ಉರಿತಾ ಇದೆ. ಆ ಮನೆಯವರು ನನಗೆ ಮಾಡಿರೋ ಈ ಅವಮಾನಕ್ಕೆ ಅಸಲು ಬಡ್ಡಿ ಸಮೇತ ನಾನು ವಾಪಸ್ ಕೊಡಲಿಲ್ಲ ಅಂದರೆ ನನ್ನ ಹೆಸರು ದೇವೇಂದ್ರನೇ ಅಲ್ಲ. ಸರ್, ಈಗ ಅದೆಲ್ಲ ಬಿಡಿ. ನಾಳೆ ಕೋರ್ಟ್ ಹಿಯರಿಂಗ್ ಇದೆ, ಹೋಗಬೇಕು. ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ ರೀ. ಆದರೆ ನನ್ನ ಮಗ ಈ ಕೇಸಿಂದ ಖುಲಾಸೆ ಆಗಬೇಕು. ಹೇಗಿದ್ರು ಅವ್ರ ಕಡೆ ಇರೋದು ಲೇಡಿ ಲಾಯರ್ ತಾನೆ. ನಿಮಗೆ ಕೇಸ್ ಗೆಲ್ಲೋದು ಸುಲಭ ಅನಿಸುತ್ತೆ. ಈ ಕೇಸಲ್ಲಿ ಎಲ್ಲ ಮಹಿಳಾ ಮಣಿಗಳು ಒಂದು ಕಡೆ ಸೇರಿದ್ದಾರೆ. ಒಂದು ಕಡೆ ಇನ್ಸ್ಪೆಕ್ಟರ್ ಸತ್ಯ, ಅವರಿಗೆ ಸಹಾಯವಾಗಿ ಅವರ ಅತ್ತೆ. ಇನ್ನೊಂದು ಕಡೆ ಲೇಡಿ ಲಾಯರ್. ಏನ್ರಿ ನಿಮ್ಮ ಕೋಳು? ಅವ್ರ ಕೇಸ್ ವಾದ ಮಾಡ್ತಿರೋ ಆ ಲೇಡಿ ಲಾಯರ್ ಸತ್ಯನಿಗಿಂತ ಸ್ಟ್ರಾಂಗ್ ಸರ್. ಇದುವರೆಗೂ ಕೇಸ್ ಸೋತಿರೋ ಹಿಸ್ಟ್ರಿನೇ ಇಲ್ಲ. ನೀವಿರೋದಕ್ಕೆ ಆಟ ಆಡಕ್ಕ? ಯಾವಾಗ ನೋಡಿದ್ರು ಮುಂದೆ ಇರೋದನ್ನ ಹೊಗಳ್ತಾ ಇರ್ತೀರಲ್ಲ. ಸರ್, ಗೆಲ್ಲಬೇಕು ಅಂದರೆ ಎದುರಾಳಿಗಳ ವೀಕ್ನೆಸ್ ಮಾತ್ರ ಅಲ್ಲ, ಆ ಸ್ಟ್ರೆಂತ್ ಕೂಡ ತಿಳ್ಕೊಂಡಿರಬೇಕು. ಈಗೇನಯ್ಯ
ನಿನ್ನಿಂದ ಈ ಕೇಸ್ನ ಗೆಲ್ಲಕ್ಕಾಗತ್ತಾ ಇಲ್ವಾ ಅಷ್ಟು ಹೇಳು. ತಾಳ್ಮೆ ಸರ್. ಈ ಕೇಸಲ್ಲಿ ನಾವು ಇಬ್ಬರು ಕೆಲಸ ಮಾಡಬೇಕು. ನಾನು ಸಾಕ್ಷಿಗಳ ವಿಚಾರಣೆ ಮಾಡಬೇಕು, ಕಾನೂನಿನ ಪ್ರಕಾರನೇ ಮಾತಾಡಬೇಕು. ಆದರೆ ನೀವು ಮುಂದಿನ ವಿಚಾರ ನನಗೆ ನಾ ಯೋಚನೆ ಮಾಡ್ತೇನೆ.